ಅಹಿಂಸಾ ಪರಮೋ ಧರ್ಮ. ರಣದೇವ್ ಚಕ್ರವರ್ತಿಯ ಹೆಗಲ ಮೇಲೆ ಬಂದೂಕು ನರ್ತಿಸುತ್ತಿರುವಾಗ ಹಿಂಸೆ ನನ್ನ ಪರಮ ಧರ್ಮ. ನಾನ್ಯಾರು? ರಣದೇವ. ರಣರಂಗದಲ್ಲಿ ರಣದೇವ್ ಮಾತ್ರ ಬಂದ ರಣದೇವ್ ಚಕ್ರವರ್ತಿ. ರಣದೇವ ಚಕ್ರವರ್ತಿ, ಯುದ್ಧದಲ್ಲಿ ಹೋರಾಡೋದು ನಿನ್ನ ಸ್ಟೈಲ್ ಆದ್ರೆ ಯುದ್ಧದಲ್ಲಿ ಆಡೋದು ನನ್ನ ಸ್ಟೈಲ್. ಯಾಕಂದ್ರೆ 360 ಡಿಗ್ರಿ ಆಂಗಲ್ ನಲ್ಲಿ ವೈರಿಗಳನ್ನ ಹೇಗೆ ಅಟ್ಯಾಕ್ ಮಾಡ್ಬೇಕಂತ ಈ ಚಿತ್ರಕೇತುವಿಗೆ ಚೆನ್ನಾಗಿ ಗೊತ್ತು. ಚಿತ್ರಕೇತು ಅನ್ಯಾಯದ ಕುರುಕ್ಷೇತ್ರದಲ್ಲಿ ನಮ್ಮ ಮುಂದಿನ ಬೇಟೆ. ಜಯವರ್ಧಿನಿ, ಅಡ್ವೊಕೇಟ್ ಜಯವರ್ಧಿನಿ, ದೇವತೆ ಜಯವರ್ಧಿನಿ. ಈ ಅಡ್ವೊಕೇಟ್ ಜಯವರ್ಧಿನಿಯನ್ನ ಭೇಟಿ ಆಡೋ ಗಂಟು ಈ ಭೂಮಿ ಮೇಲೆ ಹುಟ್ಟಿಲ್ಲ, ಹುಟ್ಟೋದು ಇಲ್ಲ. ನಿನ್ನ ಚಿಕ್ಕಪ್ಪ ಹಾಗೂ ಚಿತ್ರಕೇತು ಸೃಷ್ಟಿಸಿದ ಈ ಕರಾಳ ದಿನಗಳಿಗೆ ಪ್ರವೇಶ ಮಾಡಲು ಎಷ್ಟಿದೆ ನಿನಗೆ? ನಿನ್ನನ್ನ ಹುಟ್ಟಡಗಿಸಲೆಂದೇ ರಣದೇವ ಚಕ್ರವರ್ತಿ ಹಾಗೂ ನಾನು ಅಸ್ತ್ರ ಶಸ್ತ್ರ ಹಿಡಿದು ಕುರುಕ್ಷೇತ್ರಕ್ಕೆ ಕಾಲಿಟ್ಟಿದ್ದೇವೆ. ಆಯುಧ ಇಲ್ಲದೆ ಯುದ್ಧಕ್ಕೆ ಬಂದಿದೆಯಲ್ಲೇ, ನಿನ್ನ ಪರಾಕ್ರಮೇನು? ಈ ಕರಿಕೋಟೆ ನನ್ನ ಆಯುಧ, ವಜ್ರ ಹಾಗೂ ಬ್ರಹ್ಮಾಸ್ತ್ರ. ಹಲೋ ಮಿಸ್ಟರ್, ನಿಮ್ಮಿಬ್ಬರನ್ನ ಸಂಹಾರ ಮಾಡೋದೇ ನನ್ನ ಮುಂದಿನ ವಾದ ಮಾಡಲು ಇದು ನ್ಯಾಯವಲ್ಲ, ಪಾಪಿಗಳ ಪಾತಕ ಪ್ರಪಂಚ. ರಣದೇವ ಚಕ್ರವರ್ತಿ, ಇಷ್ಟು ದಿವಸ ನೀನು ನನ್ನ ಚಿಕ್ಕಪ್ಪ ಅಂತ ತಿಳಿದುಕೊಂಡು ಆರಾಧಿಸಿದೆ, ಗೌರವ ಕೊಟ್ಟೆ. ಆದ್ರೆ ಆಮೇಲೆ ಗೊತ್ತಾಯ್ತು ನಮ್ಮ ತಂದೆಯ ಷಡ್ಯಂತ್ರ ಮಾಡಿ ಸಾಯಿಸಿದ್ದು ನಾನೇ. ನಿಮ್ಮಪ್ಪನ ಸರ್ವಾಸ್ತಿಗೆ ನಾನೇ ಮಾಲೀಕ. ನಿನ್ನನ್ನು ಬಲತ್ಕರಿಸಿ ನಿನ್ನ ಬಾಳು ಧೂಳಿಪಟ ಮಾಡಲು ಅಜಿತನಿಗೆ ಸುಪಾರಿ ಕೊಟ್ಟನು ಬೇರೆ ಯಾರು ಅಲ್ಲ, ಐ ಮೀನ್ ಕೊಲೆಗಾರ ರಣದೇವ್ ಚಕ್ರವರ್ತಿ. ಅಡ್ಡಕೊಟ್ಟ ಹೆಣ್ಣೆ, ಈ ರಾವಣ ರಾಜ್ಯದಲ್ಲಿ ಕಾದಿ ತೊಟ್ಟವರೇ ನಮ್ಮ ತಂದೆಯಲ್ಲಿ ಶಾಮೀಲಾಗಿರುವಾಗ ಮುಂದೇನೆ ಕರಿಕೋಟಕ್ಕೆ ನಮ್ಮೆದುರು ತೊಡೆ ತಟ್ಟು ನಿಂತಿದೆಯಲ್ಲ, ಎಷ್ಟೇ ಧೈರ್ಯ. ನರಹಂತಕರೇ, ಈ ಕಪ್ಪು ಕೋಡಿನ ಮೇಲೆ ಕೆಟ್ಟದಾಗಿ ಮಾತನಾಡಿದ್ರೆ ನಾನು ಸುಮ್ಮನೆ. ಈ ಕರಿಕೋಟೆ ಆಧಾರ, ಈ ಕರಿಕೋಟೆ ಆಧಾರದ ಸಂಕೇತ. ಭೂಗತ ದೊರೆಗಳು ಬೀಸಿದ ಬಲೆಯಲ್ಲೇ ಸಿಕ್ಕಿ ನರಳಾಡುತ್ತಿದ್ದಾರೆ ನಿನ್ನಂತ ಅಬಲೆಯರು. ಇನ್ನು ಕಲಿಯುಗದ ಕಲ್ಲಿಗಳಿಗೆ ನೀನ್ಯಾವ ಲೆಕ್ಕವೇ? ನಿನ್ನಂತ ಅಬಲೆಯರು ನಮ್ಮಂತ ರೌಡಿಗಳ ವಿರುದ್ಧ ಕೋರ್ಟಲ್ಲಿ ವಾದ ಮಾಡಿದ ಮಹಾಮೂರ್ಖತನ. ನರರಾಕ್ಷಸರೇ, ಅಲ್ಲ ಒಂದು ಹೆಣ್ಣಿನ ಬಗ್ಗೆ ಎಷ್ಟೊಂದು ಹಗುರವಾಗಿ ನೀವು ಮಾತನಾಡ್ತಿದ್ದೀರಲ್ಲ ಅಂತ. ಹೆಣ್ಣು ಮಕ್ಕಳು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡೋದಕ್ಕೆ ಸಾಧ್ಯ. ಇವತ್ತು ನಾನು ಕಾನೂನು ಪುಸ್ತಕವನ್ನ ಓದಿ ಈ ಕರಿಕೋಟೆಯನ್ನು ಧರಿಸಿ ನ್ಯಾಯ ಅನ್ಯಾಯವನ್ನ ವಿಮರ್ಶೆ ಮಾಡುವ ನ್ಯಾಯವಾದಿಯಾಗಿದ್ದೇನೆ.
ನಾನಷ್ಟೇ ಅಲ್ಲ, ನನ್ನಂತ ಎಷ್ಟೋ ಮಹಿಳಾ ವಕೀಲರು ನಮ್ಮ ದೇಶಕ್ಕೆ ಎಂತೆಂತ ಕೊಡುಗೆ ಕೊಟ್ಟಿದ್ದಾರೆ ಗೊತ್ತಾ? ಮೀನಾಕ್ಷಿ ಗೋವರ್ಧನ್, ಸುರೇಂದ್ರದೇವಿ ಪಾಟೀಲ್, ಅನಿತಾ ಮಹರ್ಷಿ, ಇವರೆಲ್ಲ ಕಾನೂನು ತಿದ್ದುಪಡಿ ಮಸೂದೆಯಲ್ಲಿ ಮಹತ್ವರವಾದ ಒಂದು ಸ್ಥಾನವನ್ನು ಪಡೆದಿದ್ದಾರೆ. ಇಂಥ ಹೆಣ್ಣು ಮಕ್ಕಳ ಬಗ್ಗೆ ಹಗುರವಾಗಿ ಮಾತನಾಡ್ತಿದ್ರೆ ಅನ್ನೋದು ನಿಮ್ಮಂಥ ಕಾಂಚಿ ಪಿಂಚಿ ರೌಡಿಯನ್ನ ಹುಟ್ಟರಿಸೋದೆ ನನ್ನಂಥ ಜಯವರ್ಧನ್. ನಮ್ಮ ವ್ಯವಹಾರಕ್ಕೆ ಅಂಟಿ ಬರುವ ಯಾವ ವಕೀಲರು ಈ ನೆಲದ ಮೇಲೆ ಇರಲೇಬಾರದು. ವೇಷವಾಟಿಕೆ ತಂದೆ ಕಿಡ್ನಾಪಿಂಗ್ ದಂಧೆ ಮಾಡ್ತಿರೋದಕ್ಕೆ ನನ್ನ ಮೇಲೆ IPC ಸೆಕ್ಷನ್ 364ಗೆ 366 ಬಿ ಕೇಸ್ ಫೈಲ್ ಮಾಡಿ FIR ಹಾಕೊಂಡು ಖುಷಿ ಪಡ್ತಾ ಇದೆಯಲ್ಲ, ಖುಷಿ ಪಡ್ತಾ ಇದೆಯಲ್ಲ. ನನ್ನ ಚಿತ್ತಾರ ಕೇಳಿ ನಾವು ಖುಷಿ ಪಡ್ತೀವಿ. ಹೊಡಿಬೇಡಿ ನೀವು. ನಾನು ಆಯುಧ ಹಿಂದೆ ಈ ಕುರುಕ್ಷೇತ್ರಕ್ಕೆ ಕಾಲಿಟ್ಟಿದ್ದೇನೆ. ನಾನು ಕಾನೂನು ಪುಸ್ತಕ ಹಿಡಿದು ವಾದ ಮಾಡಿದ್ರೆ ಜಯವರ್ಧಿನಿ, ಅನ್ಯಾಯವಾಗಿ ಮುನ್ನುಗ್ಗಿದ್ರೆ ನಿಮ್ಮನ್ನ ಸಂಹಾರ ಮಾಡೋ ಮಹಿಷಾಸುರ ಮರ್ದಿನಿ. ನಾನು ಹಾಕಿದ ಅನ್ನ ತಿಂದು ನನ್ನಂತೆ ಕಚ್ಚಲು ಬರ್ತೀಯ ವಿಷ ತಪ್ಪಾದೆ. ಇದು ಒಂದು ಹೆಜ್ಜೆ ಇಟ್ಟೆ ನಾನು ಸುಮ್ಮನೆ ಹೇಳುದಿಲ್ಲ. IPC ಸೆಕ್ಷನ್ 124 ಕೇಸ್ ಫೈಲ್ ಮಾಡಿ ನಿಮ್ಮ ಜೈಲಿಗೆ ಅಡ್ಡಿ ಹಾಕ್ತೀನಿ. ಏನೇ ಮಾಡಿದ್ರು ನಿಮ್ಮನ್ನ ನೇಣಗೊಂಬಕ್ಕೆ ಎಳಿಸಿ ಹೋದ್ರೆ ನಾನು ಜೈ ಬರ್ತೀನಿ ಅಲ್ಲ. ಈ ಹಂತಕರ ರಾಜ್ಯದಲ್ಲಿ ನ್ಯಾಯ ನೀತಿ ಧರ್ಮದ ಪಾಠ ಹೇಳಲು ಬಂದವರಿಗೆ ನನ್ನ ಅರಮನೆ ಬೇಡ, ನನ್ನ ವಿಟ್ಟ ತಿಳಿಸಾಡೆ ಬೇಕತ ಮಕ್ಕಳ ನಾಯಕರಿಗೆ ಅಧಿಕಾರ ಪ್ರಯತ್ನಿಸಿದರೆ ಇದು ನಾನು ಕೊಟ್ಟಿರುವ ಕ್ರಾಂತಿ ಕಡೆ. ನನ್ನ ದೇವ ಚಕ್ರವರ್ತಿ ಇವಳ ದೇಹದಲ್ಲಿ ಸ್ವಲ್ಪ ಉಸಿರಿದೆ. ಜನ್ಮದಲ್ಲಿ ಮತ್ತೆ ಅವತ್ತು ಕಾನೂನಿನ ಪುಸ್ತಕ ಹಿಡಿದು ನಮ್ಮ ಕಡೆ ತಲೆ ಹಾಕೊಂಡು ಮಲಗಲೇಬಾರ್ದು. ಈಗ ಅವಳ ಕಾಯಕೊಂಡ ಕರೀನಾದರ ಈ ದೇವನಿಗೆ ವಾದ ಮಾಡಿ ಅಭ್ಯಾಸ, ನಮಗೆ ಒದೆ ಮಾಡಿ ಅಭ್ಯಾಸ. ಜಯವರ್ಧನೆ, ನಾವು ರಚಿಸಿದ ಅನ್ಯಾಯದ ಕುರುಕ್ಷೇತ್ರದಲ್ಲಿ ಏನು ನ್ಯಾಯ ಜಯತೆ ಬಂದರೆ ನಿನಗೆ ಸಿಗುವುದು ಗೆಲುವು ಅಲ್ಲ.